ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಏನಂದರೆ ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ. ಎಲ್ಲಿಗೆ ಅಂದರೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಟೈಮ್ ನಮ್ಮ ಮಾಮನ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೆಗೆ. ಎಷ್ಟೇ ಬೇಗ ಎದ್ದು ಮಕ್ಕಳನ್ನ ರೆಡಿ ಮಾಡಿಕೊಂಡು ಹೊರಟ್ರೂ ಟೈಮ್ ಅಂತೂ 11 ಗಂಟೆ ಆಗೇ ಹೋಯಿತು. ಅವ್ರನ್ನ ರೆಡಿ ಮಾಡಿ ಎಲ್ಲ ತಿಂಡಿ ಎಲ್ಲ ತಿಂದು ಮತ್ತು ಅವ್ರಿಗೆ ತಿಂಡಿ ತಿನ್ನಿಸಿ ಊಟ ಮಾಡಿಸಿ ಹಾಲು ಕುಡಿಸಿ ಎಲ್ಲ ರೆಡಿ ಮಾಡಿ ಹೊರಡೋ ಅಷ್ಟೊತ್ತಿಗೆ 11 ಗಂಟೆ ಕರೆಕ್ಟಾಗಿ ಆಯಿತು. ಇನ್ನು ಅವ್ರ ಮನೆ ಇರೋದು ನಮ್ಮ ಮನೆಯಿಂದ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಹಾಗಾಗಿ ಹೊರಡ್ತಾ ಇದ್ದೀವಿ. ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಏನು ಇರೋದಿಲ್ಲ, ಎಲ್ಲ ಕಮ್ಮಿ ಆಗಿರುತ್ತೆ. ಇನ್ನು ಮಕ್ಕಳಿಗಂತೂ ಕಾರಲ್ಲಿ ಹೋಗೋದು ಅಂದರೆ ಖುಷಿ. ಇಬ್ಬರೂ ಗಲಾಟೆ ಮಾಡ್ದಂಗೆ ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಂಡು ಆಚೆ ನೋಡ್ತಾ ಇರ್ತಾರೆ. ಪಾಪುಗೂ ಕೂಡ ಚಿಕ್ಕವಳಿಗೂ ಅವ್ರ ದೊಡ್ಡೋಳ ಥರದ್ದೇ ಡ್ರೆಸ್ ಹಾಕಿದ್ದೆ, ಬಟ್ ಗಲೀಜು ಮಾಡ್ಕೊಂಬಿಟ್ಲು. ಅದಕ್ಕೆ ಮತ್ತೆ ಲಾಸ್ಟ್ ಮಿನಿಟಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಏನು ಸ್ಪೆಷಲ್ ಅಂದರೆ ನನ್ನ ಪ್ರೀತಿಯ ತಾತ ವಿಶ್ವನಾಥಯ್ಯ ಅವರು ತೀರಿ ಹೋಗಿ 9 ವರ್ಷ ಆಯಿತು. ಅದರ ಒಂದು ಪೂಜೆ ಇತ್ತು, ಅವ್ರ ಮನೇಲೇ ಏರ್ಪಾಡು ಮಾಡಿದರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಪುಟಾಣಿಗಳು ನನ್ನ ಹೊಟ್ಟೆಲಿದ್ದರು. ಆ ಖುಷಿನಲ್ಲಿ ಹೋಗಿದ್ವಿ ಮನೆಗೆ. ಈ ವರ್ಷ ಅದನ್ನು ನೆನಪಿಸ್ಕೊಂಡು ಮಾತಾಡ್ಕೊಂಡು ಹೊರಟಿದ್ದೀವಿ. ಇನ್ನು ಈ ರೋಡಂತೂ ತುಂಬಾ ಚೆನ್ನಾಗಿದೆ. ಸುತ್ತ ಎಲ್ಲ ಗ್ರೀನರಿ, ಎಷ್ಟು ಮರಗಳು ಹಾಕಿದ್ದಾರೆ ಅಂದರೆ ಇದು ನಿಮಗೆ ಗೊತ್ತಿರ್ಬೋದು. ಯೂನಿವರ್ಸಿಟಿ ರೋಡು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದಾರಿನಲ್ಲಿ ಹೋಗ್ತಾ ಹೋಗ್ತಾ ಇವಳು ಹಾಗೆ ಮಲಗಿಬಿಟ್ಟಿದ್ದಾಳೆ. ಸೊ ನಾನಂತೂ ಸೈಡ್ ಸೀಯಿಂಗ್ ನೋಡ್ಕೊಂಡು ಹೊರಟಿದ್ದೀನಿ. ಈ ಥರ ರೋಡ್ಗಳು, ಖಾಲಿ ರೋಡ್ಗಳು ಈ ಬೆಂಗಳೂರಲ್ಲಿ ಸಿಗೋದಂತೂ ತುಂಬಾ ಅಪರೂಪ ಆಗೋಗುತ್ತೆ ಈಗಂತೂ. ಇನ್ನು ನೆನ್ನೆ ರಾತ್ರಿ ಎಲ್ಲ ಮಳೆ ಬಂದಿದ್ದರಿಂದ ಧೂಳೆಲ್ಲ ಕಮ್ಮಿಯಾಗಿ ಫುಲ್ಲು ಗ್ರೀನರಿ, ಅಷ್ಟು ಕಣ್ಣಿಗೆ ಒಂಥರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೇಗ ವಾಪಸ್ ಬಂದುಬಿಡೋಣ ಅಂತ ಕೂಡ ಮಾತಾಡ್ಕೊಂಡ್ವಿ. ಯಾಕಂದರೆ ಅಲ್ಲಿ ಹೋದರೆ ಒಂದು ಸತಿ ಟೈಮ್ ಆಗೋದೇ ಗೊತ್ತೇ ಆಗೋದಿಲ್ಲ, ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅದಕ್ಕೋಸ್ಕರ ಬೇಗ ಬಂದುಬಿಡಬೇಕು ರಿಟರ್ನ್ ಅಂತೆಲ್ಲ ಅಂದ್ಕೊಂಡು ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ಈ ಮಕ್ಕಳನ್ನ ಇಟ್ಕೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು. ಹೇಗೆ ಕೂರಿಸ್ತೀವಿ, ಏನು ಮಾಡ್ತೀವಿ ಏನೂ ಗೊತ್ತಿಲ್ಲ, ನೋಡಬೇಕು ಏನೇನಾಗುತ್ತೆ ಅಂತ. ಹಾಗೆ ಮನೆಗೆ ಬೇಗ ರೀಚ್ ಆದ್ವಿ. छोटी छोटी की लो, छोटी वो बड़ी, ये बड़ी छोटी है। ಮಕ್ಕಳು ಬಂದಮೇಲೆ ನಮ್ಮನ್ನಂತೂ ವಿಚಾರಿಸೋರೇ ಇಲ್ಲಪ್ಪ ಅಂತ ಹೇಳ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಅತ್ತೆ ಬಂದು ಕ್ಲೀನಾಗಿ ಮಕ್ಕಳಿಗೆಲ್ಲ ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ನಮ್ಮ ಸಂಪ್ರದಾಯ ಅಂದರೆ ಹಾಗೆ ಅಲ್ವಾ. ಫಸ್ಟು ಯಾರೇ ಆದ್ರೂ ನಮ್ಮ ಮನೆ ಮಕ್ಕಳು ಮನೆಗೆ ಬರ್ತಾ ಇದ್ದಾರೆ ಅಂದರೆ ಫಸ್ಟು ಆರತಿ ಮಾಡಿನೇ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋದು. ಹಾಗಾಗಿ ಈ ಹಬ್ಬದ ಟೈಮಲ್ಲಂತೂ ಮಕ್ಕಳು ಬಂದರೆ ಕೇಳಬೇಕಾ, ಲಕ್ಷ್ಮಿನೇ ಮನೆಗೆ ಬಂದರು ಅಂದ್ಬಿಟ್ಟು ಮನೆ ತುಂಬಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡು, ಮೇಲಿಂದ ತಲೆಯಿಂದ ನೆಲಕ್ಕೆ ಮುಟ್ಸು 3 ಸತಿ, ದೃಷ್ಟಿ ಹೋಯ್ತದೆ ಇಬ್ಬರಿಗೂ. 3 ಸತಿ ನಿಧಾನಕ್ಕೆ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಆ್ಯಕ್ಚುಲಿ ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು, ಸ್ವಲ್ಪ ದಿನ ಮೆಟ್ಲು ಹತ್ತು ಇಳಿಯೋದು ಮಾಡಬೇಡಿ, ಮಗುಗೆ ಕಷ್ಟ ಆಗುತ್ತೆ ಅಂತ. ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಹಸ್ಬೆಂಡ್ ಮನೆಯಲ್ಲೂ ಕೂಡ ಮೆಟ್ಲು ಹತ್ತಿ ಇಳಿಬೇಕಿತ್ತು, ನನ್ನ ತವ್ರ ಮನೆಯಲ್ಲೂ ಕೂಡ ಮೆಟ್ಲು ಹತ್ತಿ ಇಳಿಯೋದಿದ್ದೇ ಇತ್ತು. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಕಾರಣ ನಾನು ಆ್ಯಕ್ಚುಲಿ ಇವ್ರ ಮನೆಯಲ್ಲೇ ಬಂದು ಉಳ್ಕೊಂಡಿದ್ದು. 1 ವಾರ ಇಲ್ಲೇ ಇದ್ದೆ. ಹಾಗಂತೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಇನ್ನು ಇವರೇ ನಮ್ಮ ಪ್ರೀತಿಯ ತಾತ ವಿಶ್ವನಾಥಯ್ಯ ಅಂತ. ಇವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಮುದ್ದಿನ ಮೊಮ್ಮಗಳು. ಫಸ್ಟು ಮೊಮ್ಮಗಳು ನಾನೇ ಆಗಿದ್ದರಿಂದ ಇಡೀ ಅವರ ಪ್ರೀತಿನೆಲ್ಲ ನನಗೆ ಕೊಟ್ಟು ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ನನ್ನ ಮಕ್ಕಳೇನಾದರೂ ಹುಟ್ಟಿದಾಗ ಇವ್ರು ಇದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಕ್ಕಳನ್ನ ನೆಲದ ಮೇಲೆ ನೆಡ್ಸೋದಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ಹೊತ್ಕೊಂಡು ತಿರ್ಗೋರು ಅಂತ ಹೇಳ್ಬೋದು. ಆದರೆ ಆ ಅದೃಷ್ಟ ನನ್ನ ಮಕ್ಕಳಿಗಿಲ್ಲ. ಅದನ್ನಂತೂ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ.
ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಆಲ್ರೆಡಿ ಪೂಜೆ ಮುಗಿಸ್ಬಿಟ್ಟಿದ್ರು. ಇನ್ನು ನಾವು ಬಂದಮೇಲೆ ನಾವು ತಂದಿದ್ದ ಹಾರನೆಲ್ಲ ಹಾಕಿ ಇನ್ನೊಂದು ರೌಂಡು ಪೂಜೆ ಮಾಡ್ತಾಯಿದ್ದೀವಿ, ಧೂಪ ಹಾಕ್ತಾಯಿದ್ದೀವಿ. ಇನ್ನು ಧರಣಿದಾತ್ರಿಗೆ ಇಬ್ರಿಗೂ ಇವರೇ ನಿಮ್ಮ ಮುತ್ತಾತ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಎಲ್ಲೋ ಒಂದು ಕಡೆ ಇದ್ದಾರೆ, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅಂತ ನಾನಂತೂ ತುಂಬ ನಂಬಿದ್ದೀನಿ. ನಾವೆಲ್ಲ ಈಗ ಇಷ್ಟು ನೆಮ್ಮದಿಯಾಗಿ ಆರೋಗ್ಯವಾಗಿ ಇದ್ದೀವಿ ಅಂದರೆ ಅವರೇ ಕಾರಣ. ನಾನಂತೂ ನನ್ನ ಮಕ್ಕಳು ಪ್ರೆಗ್ನೆಂಟಲ್ಲಿ ತುಂಬಾ ಬೇಜಾರಾದಾಗ, ಏನಾದರೂ ಹೇಳ್ಕೋಬೇಕು ಅನ್ನಿಸ್ದಾಗ ನಾನು ಇವ್ರ ಹತ್ರನೇ ಮಾತಾಡ್ತಿದ್ದಿದ್ದು. ಯಾವಾಗಲೂ ಮಾತಾಡ್ತಿದ್ದೆ, ನೋಡಿ ಈ ಥರ ಹೇಳ್ತಾರೆ, ಈ ಥರ ಮಾಡ್ತಾರೆ ಡಾಕ್ಟ್ರು, ಈ ಥರ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ಅದು ಇದು ಅಂತ ಅದ್ರ ಬಗ್ಗೆ ನಾನು ಇವ್ರ ಹತ್ರನೇ ಡಿಸ್ಕಸ್ ಮಾಡ್ತಿದ್ದೆ, ಹಂಚ್ಕೊಳ್ತಿದ್ದೆ. ಈಗಲೂ ಕೂಡ ನನಗೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ. ಸಾರಿ, ಏನು ಅನ್ಕೋಬೇಡಿ. ಇನ್ನು ನಮ್ಮ ತಾತನಿಗೆ ಬಿಂದು ಜೀರಾ ಅಂದರೆ ತುಂಬಾ ಇಷ್ಟ. ಅವರು ಬದುಕಿದಷ್ಟನ್ನು ಪ್ರತಿದಿನ ದೊಡ್ಡ ಲೋಟದಲ್ಲಿ ಬಿಂದು ಜೀರಾನ ಕುಡಿತಾಯಿದ್ರು. ಹಾಗಾಗಿ ಅದನ್ನು ಇಟ್ಟಿದ್ದಾರೆ. ಬೀಳ್ತಾಳೆ ಹಿಂದಕ್ಕೆ, ಬಿಟ್ಬಿಡ್ತಾಳೆ. ಇನ್ನೊಂದು ಭಕ್ತಿನ ಹಿಡ್ಕೊತೀನಿ. ಟಾನ್ ಟಾನ್ ಫಿಶ್, ಟಾನ್ ಟಾನ್ ಫಿಶ್. ಯಾರಮ್ಮ ಅದು? ಯಾರದು? ಮಾಮ, ದೊಡ್ಡ ತಾತ. ಮಿಲ್ಟ್ರಿ ತಾತ ಮಾಡ್ಬೇಕಂತ ಕಡೆ ಹೆಂಗೆ ನೀನ್ ಮಾಡ್ದ ಏನಪ್ಪ ಅವಳು ಟಿವಿ ರಾಣಿ. ಅವಳು ಟಾಯ್ ಟಾಯ್ ಫಿಶ್ ಅದೊಡೆ ನಗದೊಡೆ. ನಿಮ್ ತಾತ ಮಾಡಲ್ವೋ? ತಾತ ಬೋಲ್ಟಾ ತಾತ ಮಾಡ್ಬೇಕಂಗೆ ತಾಯ್ ತಾಯ್ ಫಿಶ್. ಚೆನ್ನಾಗಿದ್ದ, ತುಂಬ ಚೆನ್ನಾಗಿದ್ದ. ನಗ್ನಗ್ಗ ಇರಬೇಕು, ಚೆನ್ನಾಗಿರುತ್ತೆ. ನಾನು ಬೇಕಾದ್ರೆ ರಾತ್ರಿ ಎಲ್ಲ ಮಾಡ್ಬಿಡ್ತೀನಿ, ಆಮೇಲೆ ಮಾರನೇ ದಿನ ಎಲ್ಲ ಮಲ್ಕೊಂಡ್ಬಿಡ್ತೀನಿ. ನೀನು ಮಲಿಕೊಂಡಾಗ ನಾನು ಮಲಿಕೊಳ್ತೀನಿ. ಮಾಡ್ಬೇಕಾ? ಊಟ ಎಲ್ಲ ಆದಮೇಲೆ ಹಾಗೆ ಒಂದು ರೌಂಡ್ ಎಲ್ಲರೂ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಮಕ್ಕಳು ಸಹ ತುಂಬ ಖುಷಿಯಾಗಿ ಅವ್ರ ಜೊತೆ ಎಲ್ಲ ಆಟ ಆಡ್ತಾಯಿದ್ರು. ಮಕ್ಕಳು ಮನೇಲಿದ್ದಾರೆ ಅಂದರೆ ಕೇಳಬೇಕಾ, ಯಾವಾಗಲೂ ಅವ್ರದ್ದೇ ಮಾತು, ಅವ್ರದ್ದೇ ವಿಷಯ ನಡೀತಾ ಇರುತ್ತೆ. ಮಕ್ಕಳ ಜೊತೆ ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ. ತುಂಬಾ ಫ್ರೆಶ್ ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟೊತ್ತಿಗಾಗಲೇ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ಒಂದು ಮಸಾಲ ಟೀ ಕುಡಿದು ಅಲ್ಲಿಂದ ಬೇಗ ಹೊರಟು ಮನೆಗೆ ಬಂದ್ವಿ. ಇನ್ನು ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಬೇಗ ಹೊರಟು ಬಂದಿದ್ದಾಯಿತು. ಮಕ್ಕಳು ಬಂದಿದ್ದ ತಕ್ಷಣ ಅವ್ರಿಗೂ ಸುಸ್ತಾಗಿರುತ್ತೆ, ಹಾಗಾಗಿ ಮತ್ತೆ ಎತ್ಕೊಂಡು ಎಲ್ಲ ಆಟಾಡ್ಸೋದಿಲ್ಲ, ಡೈರೆಕ್ಟು ಕೆಳಗಡೆ ಹಾಕ್ಬಿಡ್ತೀನಿ ಆಟ ಆಡಲಿ ಅಂತ. ಮತ್ತು ನಿಮ್ಮೆಲ್ಲರ ಮನೇಲೂ ಹಬ್ಬ ಜೋರ? ಯಾರ್ಯಾರೆಲ್ಲ ಲಕ್ಷ್ಮಿನ ಕೂರಿಸ್ತೀರಾ, ಹಾಗೆ ಯಾರ್ಯಾರೆಲ್ಲ ಹಾಗೆ ದೇವ್ರ ಮನೇಲೆ ಪೂಜೆ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ನಾನು ಪೋಸ್ಟ್ ಮಾಡೋ ಅಷ್ಟರೊಳಗಡೆ ಆಗಲೇ ವರಮಹಾಲಕ್ಷ್ಮಿ ಹಬ್ಬ ಆಗ್ತಾ ಇರುತ್ತೆ. ಯಾಕಂದರೆ ಇದು ಹಿಂದಿನ ದಿನ ಆಗಿರೋದ್ರಿಂದ ನನಗೂ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಲ್ಲ, ಅದಕ್ಕೋಸ್ಕರ. ಮನೆಗೆ ಬಂದಿದ್ದ ತಕ್ಷಣ ಇನ್ನು ನನ್ನ ಕೆಲಸಗಳು ಶುರು ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಗಾಳಿನಲ್ಲಿ ಹಾಗೆ ನಿಂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಆ್ಯಕ್ಚುಲಿ ತೊಗೊಂಡೋಗಿದ್ದು ಲಗೇಜ್ನೆಲ್ಲ ಬಂದು ಅನ್ಪ್ಯಾಕ್ ಮಾಡಬೇಕಲ್ವ, ಮಕ್ಕಳು ಐಟಮ್ಸ್ ಎಲ್ಲ ತೊಗೊಂಡು ಹೋಗಿದ್ದು ಅದೆಲ್ಲ ಮಾಡ್ಕೊಳ್ತಾ ಇದ್ದೆ.